ಸಂಸತ್ ಸದಸ್ಯರು ಅವರ ಧರ್ಮಪತ್ನಿ ಗಾಯತ್ರಕ್ಕ ಸಿದ್ದೇಶ್ವರ ಅವರು ನಾಳೆ 19ನೇ ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಸಿದ್ದೇಶ್ವರ ಕುಟುಂಬ ಸಾರ್ವಜನಿಕ ಬದುಕಿನಲ್ಲಿ ಕಳೆದ 4 ದಶಕಗಳಿಂದ ಕೆಲಸ ಮಾಡಿ ಜನರಾಗಿದ್ದಾರೆ. ಸಿದ್ದೇಶ್ವರ ತಂದೆಯವರು ಮಲ್ಲಿಕಾರ್ಜುನ್ ಅವರು ಕೂಡ 2 ಬಾರಿ ಸಂಸತ್ ಸದಸ್ಯರಾಗಿ ಇಡೀ ದಾವಣಗೆರೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದನ್ನೇ ಸಿದ್ದೇಶ್ವರ ಕೂಡ ಮುಂದುವರಿಸಿಕೊಂಡು ಒಂದು ದಾವಣಗೆರೆ ಒಂದು ಸ್ಮಾರ್ಟ್ ಸಿಟಿ, ದಾವಣಗೆರೆ ಜಿಲ್ಲೆ ಅಭಿವೃದ್ಧಿ ಜಿಲ್ಲೆ ಆಗೋದಕ್ಕೆ ಕೇಂದ್ರದ ಯೋಜನೆಗಳನ್ನು ಅನುಷ್ಠಾನ ಮಾಡಲು ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅವರು ಮನೆ ಮನೆಗೂ ಪರಿಚಯಿತರಿದ್ದಾರೆ. ಎಲ್ಲ ಕ್ಷೇತ್ರ, ಎಲ್ಲ ತಾಲೂಕು ಕಾರ್ಯಕರ್ತರನ್ನ ಹೆಸರುಗೊಂಡು ಕರೆಯುವಂಥ ಒಬ್ಬ ವ್ಯಕ್ತಿ. ಅವರ ಧರ್ಮಪತ್ನಿ ನಾಮಪತ್ರ ಸಲ್ಲಿಕೆಯಲ್ಲಿ ತಾವು ಭಾಗವಹಿಸುವ ಮುಖಾಂತರ ಯಾವ ರೀತಿ ಸಿದ್ದೇಶ್ವರವರಿಗೆ ತಾವು ಬೆಂಬಲವನ್ನು ಹೆಚ್ಚಿಸಿಕೊಡ್ತಾ ಇದ್ರಿ, ಅದನ್ನು ಮುಂದುವರಿಸಬೇಕು, ಕೊಡಬೇಕು. ಅದರ ಮುಖಾಂತರ ಸಿದ್ದೇಶ್ವರವರ ಒಂದು ಸೇವೆಯನ್ನು ಗುರುತಿಸಿದಂಗಾಗುತ್ತೆ. ಅದರ ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಿ ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಿ ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಭದ್ರತೆಗೆ, ಈ ದೇಶದ ಸುರಕ್ಷತೆಗೆ, ಈ ದೇಶದ ಸಮಗ್ರ ಒಂದು ಮುನ್ನಡೆಗೆ ನಾವೆಲ್ಲರೂ ಕಾರಣೀಭೂತರಾಗಬೇಕೆಂದು ಕಳಕಳಿ ವಿನಂತಿ ನಾನು. और दावणगेरे में श्रीमती गायत्री सिद्धेश्वर को भारी मतों से विजयी बनाना है।